Hello friends, welcome to my YouTube channel HB Commerce Adda. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಪ್ರಪಂಚನೇ ಏನೀಗ ಕೋವಿಡ್-19 ಅನ್ನುವಂತಹ ಕೊರೋನಾ ಅನ್ನುವಂತಹ ಒಂದು ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ. ಅದ್ರ ಜೊತೆಗೇ ಇನ್ನೊಂದು ತುಂಬ ದೊಡ್ಡ ಪ್ರಾಬ್ಲಮ್, ತುಂಬ ಸಿವಿಯರ್ ಪ್ರಾಬ್ಲಮ್ಮು ಜನರು ಫೇಸ್ ಮಾಡ್ತಿರೋದು ಅಂತಂದರೆ ಅರ್ನಿಂಗ್ಸ್ ಆ್ಯಂಡ್ ಅವ್ರದ್ದು ಜಾಬ್. ಹೌದಾ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಏನೋ ಒಂದು ಅರೌಂಡ್ ಡೇ ಟು ಡೇ ಲೈಫನ್ನು ಹೇಗೆ ಲೀಡ್ ಮಾಡ್ತಿದ್ರು, ಅದು ಎಲ್ಲದಕ್ಕೂ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಅನ್ನೋಂಥದ್ದು ಈಗ ಕ್ರಿಯೇಟ್ ಆಗಿದೆ. ಹೌದಾ, ಎಷ್ಟೋ ಜನ ಜಾಬ್ ಕಳ್ಕೋಬೇಕಾಗಿದೆ, ಎಷ್ಟೋ ಜನದ್ದು ಸ್ಯಾಲ್ರಿಗಳು ಸಿಗ್ತಾ ಇಲ್ಲ, ಜಾಬ್ ಇದ್ದರೂ ಕೂಡ ಅನ್ಎಂಪ್ಲಾಯ್ಡ್ ಥರ ಅವರು ಲೈಫನ್ನು ಲೀಡ್ ಮಾಡಬೇಕಾಗಿದೆ. ಜಾಬ್ ಇದೆ ಬಟ್ ಅರ್ನಿಂಗ್ಸ್ ಇಲ್ಲ. ಎಲ್ಲೇ ಹೋಗೋದಿತ್ತು ಅಂತೂ ಜೀವ ಭಯ, ಎಲ್ಲೇ ಏನೇ ಮಾಡಬೇಕು ಅಂತಂದ್ರೂ ಒಂದು ಭಯ. ಈಗಂತೂ ಇತ್ತೀಚೆಗೆ ಕೇಸಸ್ಗಳು ಎಷ್ಟು ಜಾಸ್ತಿ ಆಗ್ತಿದೆ ಅಂತಂದರೆ ಈ 2020 ಜೀವ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನೋ ಥರ ಆಗಿಬಿಟ್ಟಿದೆ. ಓಕೆ, ನಾವು ಈ ಕೊರೋನಾನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋಂಥದ್ದು ಒಂದು, ಅದ್ರ ಜೊತೆ ನಾವು ಹೇಗೆ ನಮ್ಮ ಅರ್ನಿಂಗ್ಸನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಈ ಸಿಚುವೇಶನ್ ಪ್ರೆಸೆಂಟ್ ಈಗ ನಡೀತಿರೋಂಥ ಸಿಚುವೇಶನಲ್ಲಿ ನಮ್ಮ ಅರ್ನಿಂಗ್ಸ್ ಕೂಡ ನಾವು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋವಂಥದ್ದು ಒಂದು ನಮಗೆ ದೊಡ್ಡ ಕ್ವಶನ್ ಆಗಿದೆ. ಹೌದಾ, ಸೊ ಗೈಸ್, ಯಾರ್ಯಾರಿಗೆ ಈಗ ಇಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀವಿ, ಇಂಥ ಫೈನಾನ್ಷಿಯಲ್ ಕ್ರೈಸಸ್ಸನ್ನು ಫೇಸ್ ಮಾಡ್ತಾ ಇದ್ದೀರಾ, ಒಂದು ಸೊಲ್ಯೂಷನ್ ಇದೆ. ಅದೇನು ಅಂತಂದರೆ ಡಿಜಿಟಲ್ ಒನ್ ಇಂಡಿಯಾ. ಎಸ್ ಗೈಸ್, ಡಿಜಿಟಲ್ ಒನ್ ಇಂಡಿಯಾ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್. ಯಾವ ರೀತಿ ಅಂತಂದರೆ, ನೀವು ಆನ್ಲೈನು ಏನಿದೆ ನಿಮ್ಮ ವರ್ಕ್ ಫ್ರಮ್ ಹೋಮ್, ನೀವು ಏನಿದೆ ನಿಮ್ಮ ವರ್ಕನ್ನ ನೀವು ಮಾಡಿಬಿಟ್ಟು ಅರ್ನಿಂಗ್ಸನ್ನ ನೀವು ಮಾಡ್ಕೋಬಹುದು. ಆ್ಯಂಡ್ ಗೈಸ್, ನಿಮಗೆ ಈ ವರ್ಕ್ ಮಾಡೋದಕ್ಕೆ ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಯಾರಾದರೂ ಮಾಡ್ಬೋದು, ಅನ್ಎಜುಕೇಟೆಡ್ಸು ಯಾರಾದರೂ ಮಾಡ್ಬೋದು. ನಿಮಗೆ ಸ್ವಲ್ಪ ಜಸ್ಟ್ ಬೇಕಾಗಿರೋದಂದ್ರೆ ಒಂದು ಸ್ವಲ್ಪ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಸ್ಕಿಲ್ ನಿಮಗೆ ಬೇಕಾಗಿದೆ. ಇಲ್ಲಿ ಯಾವುದೇ ರೀತಿಯಾದ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನೀವು ಇದೇ ಟೈಮಲ್ಲೇ ಮಾಡಬೇಕು ಅನ್ನೋಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನೀವು ಯಾವಾಗ ನಿಮಗೆ ಅನುಕೂಲ, ಯಾವಾಗ ನಿಮ್ಮ ಫ್ರೀ ಟೈಮ್ ಯಾವಾಗಿದೆ ಆವಾಗ ಆ ಫ್ರೀ ಟೈಮಲ್ಲಿ ನೀವು ಅದನ್ನು ನೀವು ಮಾಡ್ಕೋಬಹುದು. ಆ್ಯಂಡ್ ಯಾವುದೇ ರೀತಿಯಾದಂಥ ಅಲ್ಲಿಗೆ ನಮಗೆ ಯಾವುದೇ ರಿಕ್ವೈರ್ಮೆಂಟ್, ನಮಗೆ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟಲ್ಲಿ ನಮಗೆ ಇರೋದಿಲ್ಲ. ಈ ಒಂದು ಡಿಜಿಟಲ್ ಒನ್ ಇಂಡಿಯಾ ಅನ್ನೋಂತಹ ಕಾನ್ಸೆಪ್ಟ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಹೌಸ್ ವೈಫ್ಸ್ಗಳಾಗಿರ್ಬೋದು, ಅವ್ರಿಗೆ ಮನೆಗೆ ಬರ್ತಿರೋಂಥ ಅರ್ನಿಂಗ್ಸ್ ಏನಿದೆ ಅದು ಅವ್ರಿಗೆ ಸಾಕಾಗ್ತಿಲ್ಲ. ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಬಂದರೆ ನಾವು ಲೈಫನ್ನು ಇನ್ನೂ ಬೆಟರಾಗಿ ಲೀಡ್ ಮಾಡ್ಬೋದಪ್ಪ ಅನ್ನೋವಂಥ ಒಂದು ಏನಾದರೂ ಮನಸ್ಸಲ್ಲಿ ಇತ್ತು ಅಂತಂದ್ರೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಥವಾ ಈಗ ಸದ್ಯಕ್ಕೆ ನಮಗೆ ಕೆಲಸ ಇಲ್ಲ, ನಮಗೆ ದುಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಕೂತಿರುವಂಥ ಎಷ್ಟೋ ಜನ ಎಂಪ್ಲಾಯೀಸಿಗಾಗಿರ್ಬೋದು, ತುಂಬ ಜನಗಳಿಗೆ ಇದು ತುಂಬ ಬೆನಿಫಿಟ್ ಆಗುವಂತಹ ಒಂದು ಕಾನ್ಸೆಪ್ಟು. ಈಗ ನಾವು ನೋಡ್ತಾ ಇದ್ದೀವಿ, ಸುಸೈಡ್, ನಮಗೆ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಸುಸೈಡ್ಸ್ಗಳನ್ನ ಮಾಡ್ಕೊತಾ ಇದ್ದಾರೆ. ಹೌದಾ ಗೈಸ್, ಸಾಯೋದಕ್ಕೆ 1000 ರೀಸನ್ ಇರ್ಬೋದು, ಆದರೆ ಬದುಕೋದಕ್ಕೆ ಒಂದು ರೀಸನ್ ಸಾಕು. ಹೌದಾ, ಸೊ ಅದನ್ನು ಚೆನ್ನಾಗಿ ಮನಸ್ಸಿನ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ಒಂದು ಡಿಜಿಟಲ್ ಇಂಡಿಯಾ ಅನ್ನೋವಂಥ ಒಂದು ಕಾನ್ಸೆಪ್ಟ್, ಇವತ್ತು ನಾನು ನಿಮಗೆ ಈ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಏನಿದೆ ಅದು ಫಾರ್ಮ್ ಫಿಲ್ಲಿಂಗ್ ಹೇಗೆ ಮಾಡ್ತಾರೆ, ಆ್ಯಂಡ್ ಅದಕ್ಕೆ ಅದನ್ನು ರಿಜಿಸ್ಟ್ರ್ ಹೇಗೆ ಮಾಡ್ಕೊತಾರೆ, ಆ್ಯಂಡ್ ನೀವು ಅದನ್ನು ಅರ್ನಿಂಗ್ಸ್ನ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಆನ್ಲೈನ್ ಥ್ರೂ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ನಿಮಗೆ ಏನೇ ಕ್ವರೀಸ್ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಅದನ್ನು ನೀವು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ನಾನು ಇದನ್ನು ಟ್ರೈ ಮಾಡ್ತೀನಿ. ನಿಮಗೆ ಈ ವರ್ಕನ್ನು ಮಾಡಲಿಕ್ಕೆ ನಿಮಗೆ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ಟಿನ ಅವಶ್ಯಕತೆ ನಿಮಗಿದೆ. ಆ್ಯಂಡ್ ಇದನ್ನು ನಿಮಗೆ ಒಂದು ಸ್ವಲ್ಪ ಟೈಪಿಂಗ್ ಸ್ಕಿಲ್ ಇದೆ ಅಂತಂದರೆ ನೀವು ಈಸಿಯಾಗಿ ವರ್ಕನ್ನು ನೀವು ಆರಾಮಾಗಿ ಮಾಡ್ಕೋಬೋದು. ಓಕೆ, ಇಲ್ಲ ಅಂತಂದರೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ಸ್ ಅಂತೂ ಈಗ ಎಲ್ಲರ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಫೋನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಈ ಒಂದು ವರ್ಕನ್ನು, ಡಿಜಿಟಲ್ ಒನ್ ಇಂಡಿಯಾ ವರ್ಕ್ ಏನಿದೆ ಇದನ್ನು ನೀವು ಮೊಬೈಲಲ್ಲೂ ಕೂಡ ನೀವು ಇದನ್ನು ಮಾಡ್ಬೋದು. ಓಕೆ, ಸೊ ಈ ವರ್ಕನ್ನು ಹೇಗೆ ಸ್ಟಾರ್ಟ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು ಆನ್ಲೈನ್ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಮೊದಲು ನೀವೇನು ಮಾಡಬೇಕು ಅಂತಂದರೆ, ಮೊದಲು ನೀವು ಗೂಗಲಿಗೆ ಹೋಗ್ಬಿಟ್ಟು ಡಿಜಿಟಲ್ ಒನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಅಲ್ಲಿ ಟೈಪ್ ಮಾಡಿದ್ಮೇಲೆ ನಿಮಗೆ ಫಸ್ಟು ರಿಸಲ್ಟ್ ಏನು ಬರುತ್ತೆ, ಫಸ್ಟು ರಿಸಲ್ಟನ್ನು ಡಾಟಾ ಎಂಟ್ರಿ ಪಾರ್ಟ್ ಟೈಮ್ ವರ್ಕ್ ಅಂತ ಏನಿದೆ, ನೀವು ಇಲ್ಲಿ ಇದನ್ನು ಡೈರೆಕ್ಟಾಗಿ ಮೊದಲನೇದಾಗಿ ಇದನ್ನು ನೀವು ಫಸ್ಟು ರಿಸಲ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಡಾಟಾ ಎಂಟ್ರಿ ವರ್ಕ್ ಅಂತ ಹೇಳ್ಬಿಟ್ಟು ಇದು ಇಲ್ಲಿ ರಿಜಿಸ್ಟ್ರೇಷನ್ ಇದೆ. ಸೊ ಇದನ್ನು ನಿಮಗೆ ಜೆನ್ಯೂನ್ ಹೇಗೆ ಅಂತ ಗೊತ್ತಾಗತ್ತೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ 6 lakh ಯೂಸರ್ಸ್ ಇಲ್ಲಿ ಇದ್ದಾರೆ, 6 lakhs ಪ್ಲಸ್ ಯೂಸರ್ಸ್ಗಳಿದ್ದಾರೆ, 8 crore ಪ್ಲಸ್ ಡಾಕ್ಯುಮೆಂಟ್ಸನ್ನು ಆಲ್ರೆಡಿ ಅಪ್ಲೋಡ್ ಆಗಿದೆ. ಈ ವರ್ಕ್ 24 hours ನಡೀತೆ ಗೈಸ್. ಇದು ನಿಮಗೆ ಯಾವುದೇ ಟೈಮ್ ರಿಸ್ಟ್ರಿಕ್ಷನ್ಸ್ ನಿಮಗೆ ಇದರಲ್ಲಿ ಇರೋದಿಲ್ಲ. ಆ್ಯಂಡ್ 340 ಕಾರ್ಪೊರೇಟ್ ಕಂಪನೀಸ್ಗಳು ಇದರೊಳಗಡೆ ನಿಮಗೆ ವರ್ಕನ್ನು ಕೊಡುತ್ತೆ. ಓಕೆ,
6 lakh ಯೂಸರ್ಸ್ ಆಲ್ರೆಡಿ ಇದರೊಳಗಡೆ ರಿಜಿಸ್ಟರ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ನೀವೇನು ಮಾಡ್ಕೋಬೇಕು ಅಂದರೆ ರಿಜಿಸ್ಟರ್ ನಾವು ಅಂತ ಇದೆ, ಇಲ್ಲಿ ಸಿಂಪಲ್ ಡಾಟಾ ಎಂಟ್ರಿ ವರ್ಕ್ ಅಂತ ಇದೆ. ಇಲ್ಲಿ ನೀವು ಫಸ್ಟು ರಿಜಿಸ್ಟ್ರೇಷನ್ ನಾವು ಅಂತ ಕೊಡಿ. ನಿಮಗೆ ಇಲ್ಲಿ ಒಂದು ಸ್ವಲ್ಪ ನಿಮ್ಮ ಒಂದು ಇನ್ಫಾರ್ಮೇಷನ್ ನೀವು ಟೈಪ್ ಮಾಡಬೇಕಾಗತ್ತೆ. ಏನು ಅಂತಂದರೆ ನೇಮ್ ಇದೆ, ಇಮೇಲ್ ID ಇದೆ, ಪಾಸ್ವರ್ಡ್ ಇದೆ, ಆ್ಯಂಡ್ ಮೊಬೈಲ್ ನಂಬರು, ಕಂಟ್ರಿ ಯಾವುದು, ಸಿಟಿ ಯಾವುದು ಅಂತ ಹೇಳ್ಬಿಟ್ಟು. ಓಕೆ, ನೀವು ಅದಾದಮೇಲೆ ನೀವು ಇಲ್ಲಿ ಅಗ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕಂಡೀಷನ್ಸಿಗೆ ಅಗ್ರಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಅದಕ್ಕೆ ಕ್ರಿಯೇಟ್ ಅಕೌಂಟನ್ನು ಕೊಡಿ. ಕ್ರಿಯೇಟ್ ಅಕೌಂಟನ್ನು ಕೊಟ್ಟಮೇಲೆ ನಂದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ನೀವು ನಿಮ್ಮ ಅಕೌಂಟಿನಲ್ಲಿ ಕ್ರಿಯೇಟ್ ಮಾಡಿಕೊಡಿ. ನನ್ನ ಅಕೌಂಟ್ ಕ್ರಿಯೇಟ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ನನ್ನ ಅಕೌಂಟಲ್ಲಿ ಡೈರೆಕ್ಟಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಲಾಗಿನನ್ನು ಮಾಡಿ. ಓಕೆ, ಇಲ್ಲಿ ಯೂಸರ್ ಲಾಗಿನ್ ID ಇದೆ. ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿರೋದ್ರಿಂದ ನನ್ನ ಮೇಲ್ ಐಡಿನೇ ಅಕೌಂಟ್ ID ಆಗಿರುತ್ತೆ. ಆ್ಯಂಡ್ ಪಾಸ್ವರ್ಡು ನೀವು ಯಾವ್ದು ಕೊಡ್ತಿರೋದು ಪಾಸ್ವರ್ಡ್ ಇರುತ್ತೆ. ನಾನು ಪಾಸ್ವರ್ಡ್ ಸೇವ್ ಮಾಡಿ ಇಟ್ಟಿದ್ದೀನಿ. ಸೊ ಲಾಗಿನ್ ಕೊಡಿ. ನೀವು ಇಲ್ಲಿ ಎಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಆದಮೇಲೆ ನಿಮ್ಮ ಏನು ಇಮೇಲ್ ID ಇರುತ್ತೆ, ಆ್ಯಂಡ್ ಆ ಇಮೇಲ್ ID ಇಟ್ಕೊಂಡು ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರ ಆ ಪಾಸ್ವರ್ಡನ್ನು ಹಾಕಿ ನೀವು ಇಲ್ಲಿ ಲಾಗಿನನ್ನು ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಇದೆ, ಸ್ಟಾರ್ಟ್ ವರ್ಕ್, ರಿಪೋರ್ಟು, ಗೆಟ್ ಪೇಮೆಂಟ್, ಮೈ ಪ್ರೊಫೈಲ್, ಹೆಲ್ಪ್, ಲಾಗೌಟ್ ಎಲ್ಲದೂ ಕೂಡ ಇರುತ್ತೆ. ಆಲ್ರೆಡಿ ನಿಮ್ಮ ಅಕೌಂಟಿಗೆ ಇಲ್ಲಿ 10 ರೂಪೀಸ್ 16 ಪೈಸಾ ಕ್ರೆಡಿಟ್ ಆಗಿರುತ್ತೆ. ಈ ದುಡ್ಡನ್ನು ನೀವು ವಿತ್ಡ್ರಾ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ನಿಮ್ಮ ಅಕೌಂಟಿಗೆ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ಅಕೌಂಟ್ ಓಪನ್ ಆಗಿದ ತಕ್ಷಣ ಅವ್ರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಇದು ಬರುವಂತಹ ಒಂದು ನಿಮಗಂತೂ ಕಾಂಪ್ಲಿಮೆಂಟ್ರಿ ಅಮೌಂಟ್ ಅಂತ ಬಿಟ್ಟು ಹೇಳ್ಬೋದು. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಸ್ಟಾರ್ಟ್ ಯುವರ್ ವರ್ಕ್ ಹಿಯರ್ ಅಂತ ಇದೆ. ಇಲ್ಲಿ ಸ್ವಲ್ಪ ವರ್ಕ್ಗಳಿದೆ. ಕ್ಯಾಪ್ಚರ್ ಎಂಟ್ರಿ ಇದೆ, ಸ್ನಿಪೆಟ್ ಎಂಟ್ರಿ ಜಾಬ್ ಇದೆ, ಡಾಟಾ ಎಂಟ್ರಿ ಜಾಬ್ ಇದೆ, ಫಾರ್ಮ್ ಫಿಲ್ಲಿಂಗ್ ಇದೆ, ಪೇಜ್ ಟೈಪಿಂಗ್ ಜಾಬ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ವ್ಯೂ ಡೆಮೋ ಅಂತ ಇದೆ. ಇದು ಪ್ರೀಮಿಯಂ ಪ್ಲ್ಯಾನ್ ಏನು ಅಂತ ಬಿಟ್ಟು ಆಮೇಲೆ ನಾನು ಹೇಳ್ತೀನಿ. ಸೊ ಇಷ್ಟು ಪ್ಲ್ಯಾನ್ಸ್ಗಳು ಇಲ್ಲಿ ಇದಾವೆ. ಇಷ್ಟು ಡಾಟಾ ಎಂಟ್ರಿ ಜಾಬ್ಸ್ ನಮಗೆ ಇಲ್ಲಿದೆ. ಸೊ ನಾವು ನೋಡ್ತಾ ಹೋಗೋಣ ಯಾವುದಾದ್ರು ಒಂದು ಎಲ್ಲದ್ರ ಬಗ್ಗೆ ಒಂದು ಡೆಮೋನ ನಾನು ತೋರಿಸ್ತೀನಿ. ಓಕೆ, ಫಸ್ಟು ಕ್ಯಾಪ್ಚರ್ ಎಂಟ್ರಿ ಏನು ಅಂತ ಬಿಟ್ಟು ನೋಡೋಣ. ಕ್ಯಾಪ್ಚರ್ ಎಂಟ್ರಿ ನೋಡಿ ಇಲ್ಲಿ ಓಪನ್ ಆಗ್ತಾ ಇದೆ. ಇಲ್ಲಿ ಕ್ಯಾಪ್ಚರ್ ಎಂಟ್ರಿಯಲ್ಲಿ ನಿಮಗೆ ಒಂದು ಇಲ್ಲಿ ನಂಬರ್ ಬರುತ್ತೆ. ಓಕೆ, 38 ಅದನ್ನು ನೀವೇನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. 83683211. ಓಕೆ, ನೀವಿಲ್ಲಿ ಸೇವ್ ಕೊಡಬೇಕಾಗತ್ತೆ. ಓಕೆ, ಇಲ್ಲಿ ಸೇವ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, 52 ಸೆಕೆಂಡ್ಸು ವೆಯ್ಟನ್ನ ಕೇಳ್ತಾ ಇದ್ದಾರೆ. 52 ಸೆಕೆಂಡ್ಸ್ ಈ ಟೈಮಿಂಗ್ಸ್ ಮುಗಿದಾದ್ಮೇಲೆ ನೀವೇನು ಮಾಡ್ಬೋದು, ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ನಮಗೆ ಕ್ಯಾಪ್ಚರ್ ಬರುತ್ತೆ. ಆ ಕ್ಯಾಪ್ಚರ್ನ ಆ್ಯಸ್ ಯೂಶುವಲ್ ನೀವು ಹೇಗೆ ಈಗ ಟೈಪ್ ಮಾಡಿದಿರೋ ಅದೇ ರೀತಿ ಆ ಕ್ಯಾಪ್ಚರನ್ನು ಕೂಡ ನೀವೇನು ಮಾಡಬೇಕಾಗತ್ತೆ, ಟೈಪನ್ನು ಮಾಡಬೇಕಾಗತ್ತೆ. ಇಲ್ಲಿ 30 ಸೆಕೆಂಡ್ಸ್ ಇದೆ. ಈ 30 ಸೆಕೆಂಡ್ಸ್ ಆದಮೇಲೆ ನಾವೇನು ಮಾಡಬೇಕು, ಅದನ್ನು ನಾವಲ್ಲಿ ಸೇವನ್ನು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡೀಟೇಲ್ಸ್, ಅರ್ನಿಂಗ್ಸ್, ಕ್ಯಾಲ್ಕುಲೇಟ್ ಯುವರ್ ಅರ್ನಿಂಗ್ಸ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ. ಹೌ ಮೆನಿ ಕ್ಯಾಪ್ಚರ್ಸ್ ಯು ಕ್ಯಾನ್ ಎಂಟರ್ ಇನ್ 1 hour. 1 ಅವರಲ್ಲಿ ನೀವು ಎಷ್ಟು ಕ್ಯಾಪ್ಚರ್ಸನ್ನು ಮಾಡಬಹುದು. ಇಲ್ಲಿ 400 ಕ್ಯಾಪ್ಚರ್ಸನ್ನು ಮಾಡಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಫ್ರೀ ಪ್ಲ್ಯಾನು, ಪ್ರೀಮಿಯಂ ಪ್ಲ್ಯಾನ್, ಇದು ನಾನು ಹೇಳ್ತೀನಿ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಅದನ್ನು ಹೇಳ್ತೀನಿ. ಇಲ್ಲಿ ಫ್ರೀ ಪ್ಲ್ಯಾನಲ್ಲಿ ನೀವು 1 ಅವರಲ್ಲಿ 128 ಎಂಟ್ರೀಸ್ಗಳನ್ನ ಕೊಟ್ಟರೆ ನಿಮ್ಮ ವೀಕ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಇಲ್ಲಿ 896 ರೂಪೀಸ್ ಆಗುತ್ತೆ. ಮಂತ್ಲಿ ಅರ್ನಿಂಗ್ಸ್ ನಿಮ್ಮದು 3840. ಆ್ಯಂಡ್ ಇಯರ್ಲಿ ಅರ್ನಿಂಗ್ಸ್ ಎಷ್ಟಾಗುತ್ತೆ, 46720. ಆ್ಯಂಡ್ ಪ್ರೀಮಿಯಂ ಪ್ಲ್ಯಾನ್ ನೋಡಿ, ನೀವು 1 ಅವರಲ್ಲಿ ಅಕಸ್ಮಾತ್ 400 ಎಂಟ್ರೀಸ್ನ ನೀವು ಮಾಡ್ತೀರಾ ಅಂತಂದ್ರೆ 192 ರೂಪೀಸ್, ವೀಕ್ಲಿ 1344, ಮಂತ್ಲಿ 5760, ಆ್ಯಂಡ್ ಇಯರ್ಲಿ 70,080. ಅದೇ ಅಕಸ್ಮಾತ್ ನೀವು ಇಲ್ಲಿ ಎಂಟ್ರೀಸ್ನ ಚೇಂಜ್ ಮಾಡ್ಕೋಬೋದು. 1 ಅವರಲ್ಲಿ ಅಕಸ್ಮಾತ್ ನೀವು 800 ಎಂಟ್ರೀಸ್ನ ನೀವು ಮಾಡ್ತೀರಾ ಅಂತಂದರೆ ನಿಮ್ಮ ಡೈಲಿ ಇನ್ಕಮ್ ಇಷ್ಟಾಗುತ್ತೆ. ಓಕೆ, ನೀವು ಇಲ್ಲಿ ನಿಮ್ಮ ಇನ್ಕಮನ್ನು ನೀವು ಅದನ್ನು ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡಿ, ಈ ನಂಬರನ್ನು ನಾನೇನು ಮಾಡ್ತೀನಿ, ಈಗ ಸೇವ್ ಮಾಡ್ತೀನಿ. ಓಕೆ, ಈ ನಂಬರನ್ನು ನಾನೇನು ಮೊದಲು ನನಗೆ ಒಂದು ಕ್ಯಾಪ್ಚರ್ ಎಂಟ್ರಿ ಏನು ಬಂದಿತ್ತು ಅದನ್ನು ನಾನು ಎಂಟ್ರಿ ಮಾಡಿದ ತಕ್ಷಣ ನಾನು ಸೇವ್ ಕೊಟ್ಟಿದ ತಕ್ಷಣ ನನಗೆ ಇನ್ನೊಂದೇನಾಗುತ್ತೆ, ಇನ್ನೊಂದು ನಂಬರು ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ನಂಬರ್ ಬಂತು. ಇದನ್ನು ನಾನು ಏನು ಮಾಡ್ತೀನಿ, ಮತ್ತೆ 80396859. ಓಕೆ, ಈಗ ನಾನು ಮತ್ತೆ ಈ ನಂಬರನ್ನು ಸೇವ್ ಮಾಡೋದಕ್ಕೆ ನನಗೆ ಇಲ್ಲಿ 42 ಸೆಕೆಂಡ್ಸ್ ಟೈಮ್ ಇದೆ. ಅದು 42 ಸೆಕೆಂಡ್ಸ್ ಆದಮೇಲೆ ನಾನು ಇಲ್ಲಿ ಸೇವ್ ಮಾಡೋದು. ಓಕೆ, ನೀವು ನೋಡಿದ್ರೆ ಗೈಸ್, ಈ ನಂಬರನ್ನ ಟೈಪ್ ಮಾಡೋದಕ್ಕೆ ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಸಾಕಾಗಿಲ್ಲ. ಅದು 3 ಸೆಕೆಂಡ್ಸಲ್ಲಿ ನಾನೇನು ಮಾಡ್ಬೋದು, ಅಕೌಂಟನ್ನು ಈ ನಂಬರ್ನ ಟೈಪ್ ಮಾಡಿಬಿಟ್ಟು ಸೇವ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಏನು ತೋರಿಸೋದು, 52 ಸೆಕೆಂಡ್ಸ್ವರೆಗೆ ನೀವು ನೀವೇನೀಗ ಎಂಟ್ರಿ ಮಾಡಿದ್ದೀರ ಅದನ್ನು ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಸೇವ್ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲೊಂದು ಲೈನ್ ಇದೆ ನೋಡಿ, ರೆಡ್ಯೂಸ್ ವೇಟಿಂಗ್ ಟೈಮ್. ಯಾವ ವೇಟಿಂಗ್ ಟೈಮು, ಈ 14 ಸೆಕೆಂಡ್ಸಿನ ಏನಿದೆ, ರೆಡ್ಯೂಸ್ ವೇಟಿಂಗ್ ಟೈಮ್ ಆ್ಯಂಡ್ ಗೆಟ್ ಫಾಸ್ಟ್ ರಿವ್ಯೂ ವಿತ್ 50% ಮೋರ್ ಅರ್ನಿಂಗ್ ಪರ್ ಎಂಟ್ರಿ. ಅಪ್ಡೇಟ್ ಟು ಪ್ರೀಮಿಯಂ ಪ್ಲ್ಯಾನ್ ಹಿಯರ್. ಪ್ರೀಮಿಯಂ ಪ್ಲ್ಯಾನಿಗೆ ನೀವೇನು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚರ್ ಎಂಟ್ರಿ. ಓಕೆ, ಕ್ಯಾಪ್ಚರ್ ಎಂಟ್ರಿ ಇಲ್ಲೇನು ಹೇಳ್ತದೆ, ಕ್ಯಾಪ್ಚರ್ ಎಂಟ್ರಿ ನೀವು ಈ ವರ್ಕ್ನ ಮಾಡಬೇಕು ಅಂತಂದರೆ ಈ ಒಂದು
ಏನು ಪೇಜಿನ ಬಗ್ಗೆ ಡೀಟೇಲ್ಸ್ ಇದೆ, ಇದು ನಿಮಗೆ ಯಾವ ವಿಡಿಯೋಲ್ಲೂ ಕೂಡ ಅವರು ಹೇಳೋದಿಲ್ಲ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ. ನೀವು ಈ ವರ್ಕನ್ನ ಮಾಡಬೇಕು ಅಂತ, ಕ್ಯಾಪ್ಚರ್ ಎಂಟ್ರಿ ವರ್ಕನ್ನ ಮಾಡಬೇಕು ಅಂತಂದರೆ ನೀವು ಸಮ ಅಮೌಂಟನ್ನು ಡೆಪಾಸಿಟನ್ನು ಮಾಡಬೇಕಾಗತ್ತೆ. ಅದು ಎಷ್ಟು ಅಂತಂದರೆ 114 ರೂಪೀಸ್, 114 ರೂಪಾಯಿ ನೀವು ಪೇಮೆಂಟನ್ನು ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಕ್ಯಾಪ್ಚರ್ ಡಾಟಾ ಎಂಟ್ರಿನ ವರ್ಕನ್ನು ನೀವು ಮಾಡಬಹುದು. ಓಕೆ, 1000 ಕ್ಯಾಪ್ಚರ್ಸ್ನ ನೀವು ಟೈಪ್ ಮಾಡಿದ್ರಿ ಅಂತಂದರೆ ನಿಮಗೆ ಎಷ್ಟು ಸಿಗುತ್ತೆ? 60 ರೂಪೀಸು ಸಿಗುತ್ತೆ. ಮಂತ್ ವ್ಯಾಲಿಡಿಟಿ ಎಷ್ಟಿರುತ್ತೆ? 1 ಮಂತ್ ವ್ಯಾಲಿಡಿಟಿ ನಿಮಗೆ ಅದರೊಳಗೆ ಸಿಗುತ್ತೆ. ನೀವು ಒಂದ್ಸಲಿ 114 ರೂಪೀಸ್ ನೀವು ಕಟ್ಟಿದ್ರಿ ಅಂತಂದರೆ ನೀವು 1 ಮಂತ್ವರೆಗೆ ನೀವು ಅದನ್ನು 24 ಅವರ್ಸ್ ಎಷ್ಟು ಯಾವಾಗ ಬೇಕಾದರೂ ನೀವು ಅದನ್ನು ನೀವೇನು ಮಾಡ್ಕೋಬೋದು, ಯೂಸನ್ನು ಮಾಡ್ಕೋಬೋದು. ಆ್ಯಂಡ್ ಪರ್ 1000 ಎಂಟ್ರೀಸಿಗೆ ನಿಮಗೆ ಎಷ್ಟು ಸಿಗುತ್ತೆ? ಇಲ್ಲಿ 60 ರೂಪೀಸ್ ನಿಮಗೆ ಇಲ್ಲಿ ಪೇಮೆಂಟು ಸಿಗ್ತಾ ಹೋಗುತ್ತೆ. ಇದು ಕ್ಯಾಪ್ಚರ್ ಎಂಟ್ರಿ ಬಗ್ಗೆ. ಓಕೆ, ಸೊ ಬೇರೆ ಎಂಟ್ರೀಸ್, ಬೇರೆ ವರ್ಕನ್ನು ನೋಡೋಣ ಮತ್ತೀಗ. ಓಕೆ, ಇದು ಏನು ಅಂತಂದರೆ ಫ್ರೀ ಪ್ಲ್ಯಾನ್ ಆ್ಯಕ್ಟಿವೇಟೆಡ್. ಇದು ಈ ಪ್ಲ್ಯಾನಿಗೆ ನಾವು ಏನು ಯಾವುದೇ ರೀತಿಯಾದಂತಹ ಪೇಮೆಂಟನ್ನು ಮಾಡಬೇಕಾಗಿಲ್ಲ. ಟೈಮನ್ನು ಏನು ಸೇವ್ ಮಾಡೋವಂತಹ ಟೈಮ್ ಏನಿದೆ ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು ಅಂತಂದರೆ ನಾವೇನು ಮಾಡಬೇಕಾಗತ್ತೆ? ಅಲ್ಲಿ ಪ್ರೀಮಿಯಮಿಗೆ ನಾವು ಪೇಮೆಂಟನ್ನು ಮಾಡಬೇಕು. ಅದರ್ವೈಸ್ ಈ ಪ್ಲ್ಯಾನ್ ಏನಿದೆ ಇದು ಆ್ಯಕ್ಟಿವ್ ಆಗಿ ಇದ್ದಿರುತ್ತೆ. ಓಕೆ, ಸೊ ಸ್ನಿಪೆಟ್ ಎಂಟ್ರಿ ಜಾಬ್ ಇದನ್ನು ನೋಡೋಣ. ಇಲ್ಲಿ ಎಲ್ಲದದ್ದು ಡೆಮೋ ಇದೆ. ಇದು ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನು ಇಲ್ಲಿ ಇದೆ ಅದು ಡೆಮೋ. ಓಕೆ ಗೈಸ್, ಇದು ಆ್ಯಕ್ಚುಲಿ ಅಲ್ಲ, ಇದು ಡೆಮೋ. ನೀವು ಪೇಮೆಂಟನ್ನು ಮಾಡಾದ್ಮೇಲೆ ನಿಮಗೆ ಆ್ಯಕ್ಚುಲ್ ವರ್ಕು ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಇದೆಷ್ಟು ಏನು ಸ್ನಿಪೆಟ್ ಎಂಟ್ರಿ ಏನು ಡಾಕ್ಯುಮೆಂಟ್ ಏನಿದೆ ಇಲ್ಲಿರೋಂತಹ ಎಂಟ್ರೀಸ್ಗಳನ್ನ ನೀವೇನು ಮಾಡಬೇಕಾಗುತ್ತೆ? ಇಲ್ಲಿ ನೀವು ಟೈಪ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, 1 by 1 ಇಲ್ಲಿ ಎಷ್ಟು ಕಾಲಮ್ಸ್ ಇದೆ? ಇಲ್ಲಿ 1 2 3 4 5 6 7 8 9 10 ಕಾಲಮ್ಸ್ಗಳಿದೆ. ಓಕೆ, ಈ 10 ಕಾಲಮ್ಸ್ನ ನೀವೇನು ಮಾಡಬೇಕಾಗುತ್ತೆ? ಟೈಪನ್ನು ಇಲ್ಲಿ ಆ್ಯಸ್ ಇಟ್ ಈಸ್ ನೀವು ಅದನ್ನು ಟೈಪನ್ನು ಮಾಡಬೇಕಾಗತ್ತೆ. ಓಕೆ, ಎಸ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಫಾರ್ 1000 ಸ್ನಿಪೆಟ್ ಯು ವಿಲ್ ಗೆಟ್ ಟು 500 ರೂಪೀಸ್. ಎಸ್, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರತಿಯೊಂದು ಎಂಟ್ರಿಗೆ ಇಲ್ಲಿ ಎಷ್ಟು ಸಿಗುತ್ತೆ? 50 ಪೈಸೆ ನೀವು ಅರ್ನನ್ನು ಮಾಡಬಹುದು. ಓಕೆ, 50 ಪೈಸೆ ನೀವು ಅರ್ನನ್ನು ಮಾಡ್ಬೋದು. ಇಲ್ಲಿ ಏನು ಹೇಳ್ತದೆ, ಕ್ಯಾಪಿಟಲ್ ಲೆಟ್ರಲ್ಲಿ ನೀವು ಎಲ್ಲ ಟೈಪಿಂಗ್ಸನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಮಾಡಬೇಕಂತೆ. ಆ್ಯಂಡ್ ಈ ವರ್ಕ್ ಏನಿದೆ 24 ಅವರ್ಸು ನೀವು ಮಾಡಬಹುದು. ಯಾವುದೇ ರೀತಿಯಾದಂಥ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಡೇ ಮಾಡಬೇಕು, ವರ್ಕಿಂಗ್ ಅವರ್ಸಲ್ಲೇ ಮಾಡಬೇಕು ಅನ್ನೋಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನಿಮಗೆ ಯಾವಾಗ ನಿಮಗೆ ಕನ್ವೀನಿಯೆಂಟ್ ಅನಿಸುತ್ತೆ ನೀವು ಆವಾಗ ಅದನ್ನು ಮಾಡಬಹುದು. ಓಕೆ, ಆ್ಯಂಡ್ ನೋಡಿ, ಆ್ಯಂಡ್ ನೀವು ವರ್ಕ್ ಮಾಡಿರುವಂತಹ ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದು ರೈಟ್ ಎಂಟ್ರೀಸಿಗೆ ಮಾತ್ರ, ರಾಂಗ್ ಎಂಟ್ರಿಗೆ ಬರೋದಿಲ್ಲ. ನೀವು ಅಕಸ್ಮಾತ್ ಯಾವುದೋ ಒಂದು ಈ ಒಂದು ಕಾಲಮಲ್ಲಿ ನೀವು ಯಾವುದೊಂದು ರಾಂಗ್ ಎಂಟ್ರಿ ಮಾಡ್ತೀವಿ ಅದು ಕೌಂಟ್ ಆಗೋದಿಲ್ಲ. ಓಕೆ, ನಿಮ್ಮ ಎಂಟ್ರೀಸ್ಗಳೆಲ್ಲ ಏನಾಗಿರಬೇಕು? ರೈಟ್ ಎಂಟ್ರಿ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಅದೇನಾಗುತ್ತೆ? ಕೌಂಟಿಗೆ ಆಗುತ್ತೆ. 24 to 30 ಅವರ್ಸ್ ಒಳಗಡೆ ನಿಮ್ಮ ಅಮೌಂಟ್ ಏನಿದೆ ಅದು ಅಲ್ಲಿ ಶೋ ಆಗುತ್ತೆ. ಅದು ನೀವೇನು ಟೈಪ್ ಮಾಡಿರ್ತೀವಿ ಅದು ಕಂಪ್ಲೀಟ್ ವೆರಿಫಿಕೇಷನ್ ಆಗಿ ನಿಮ್ಮ ಅಕೌಂಟಲ್ಲಿ ನಿಮ್ಮ ಏನು ನೀವೇನು ಎಂಟ್ರಿ ಮಾಡಿರ್ತೀವಿ ಅದು ಶೋ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲೇನಿರುತ್ತೆ, ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಬ್ಯಾಲೆನ್ಸ್ ಒನ್ಸ್ ಯುವರ್ ಬ್ಯಾಲೆನ್ಸ್ ರೀಚ್ ಟು 1000 ರೂಪೀಸಸ್. ನೀವು 100 ರೂಪೀಸ್ ಅರ್ನ್ ಮಾಡಿದ್ವಿ, 200 ರೂಪೀಸ್ ಅರ್ನ್ ಮಾಡಿದ್ವಿ, 300 ರೂಪೀಸ್ ಅರ್ನ್ ಮಾಡಿದ್ವಿ, ಈಗ ನಾವು ನಮ್ಮ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಆಗಲ್ಲ. 1000 ರೂಪೀಸ್ ಮಿನಿಮಮ್ ನೀವು ಅರ್ನ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು? ನಿಮ್ಮ ಅಕೌಂಟಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರನ್ನು ಮಾಡ್ಕೋಬೋದು. ಓಕೆ, ಇದು ನೆಕ್ಸ್ಟ್ ವರ್ಕಿಂದು. ಇದು ನೋಡಿ, ಇಲ್ಲಿ ಇದ್ರದ್ದು ಪ್ಲೀಸ್ ಆ್ಯಕ್ಟಿವೇಟ್ ಪ್ರೀಮಿಯಂ ಪ್ಲ್ಯಾನ್ ಟು ವರ್ಕ್ ಇನ್ ಸ್ನಿಪೆಟ್ ಎಂಟ್ರಿ ಆ್ಯಕ್ಟಿವ್ ಪ್ರೀಮಿಯಂ ಪ್ಲ್ಯಾನ್ ಅಂತ ಕೊಟ್ಟಿದ್ದಾರೆ. ಪ್ರೀಮಿಯಂ ಪ್ಲ್ಯಾನಿಗೆ ಬಂದ್ವಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸ್ನಿಪೆಟ್ ಎಂಟ್ರಿ 228 ರೂಪೀಸಿಗೆ ನೀವೇನು ಮಾಡಬೇಕು? ಇಲ್ಲಿ ಆ್ಯಕ್ಟಿವ್ ಸ್ನಿಪೆಟ್ ಎಂಟ್ರಿ ಪ್ಲ್ಯಾನ್ ಅಂತ ಕೊಟ್ಟಾಗ ನೀವಲ್ಲಿ ಆ ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ. ಎಷ್ಟು? 228 ರೂಪೀಸ್ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ 1000 ಸ್ನಿಪೆಟ್ ಎಂಟ್ರಿಗೆ ನಿಮಗೆ 500 ರೂಪೀಸ್ ಸಿಗುತ್ತೆ. ಸೊ 1 ಎಂಟ್ರಿಗೆ ನಿಮಗೆ ಸಿಗುತ್ತೆ 50 ಪೈಸೆ ನೀವು ಅರ್ನನ್ನು ಮಾಡ್ಬೋದು. ವ್ಯಾಲಿಡಿಟಿ ಎಷ್ಟಿರುತ್ತೆ? 1 ಮಂತ್ ವ್ಯಾಲಿಡಿಟಿ ಇರುತ್ತೆ. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ಡಾಟಾ ಎಂಟ್ರಿ ಜಾಬ್. ಎಸ್, ಡಾಟಾ ಎಂಟ್ರಿ ಜಾಬ್ ನೋಡ್ಕೊಳ್ಳಿ. ಇಲ್ಲಿ ಡಾಟಾ ಎಂಟ್ರಿ ಜಾಬು ನಿಮಗಿಲ್ಲಿ ಡಾಟಾ ಎಂಟ್ರಿ ಜಾಬ್ ಒಳಗಡೆ ವೆಯ್ಟ್ ಮಾಡಿ ಒಂದು ನಿಮಿಷ, ಇಲ್ಲಿ ಓಪನ್ ಆಗ್ತಾ ಇದೆ. ನಿಮಗಿಲ್ಲೊಂದು ಪ್ಯಾರಾಗ್ರಾಫ್ ಇರುತ್ತೆ. ಈ ಪ್ಯಾರಾಗ್ರಾಫನ್ನು ನೀವೇನು ಮಾಡಬೇಕಾಗತ್ತೆ? ಇಲ್ಲಿ ಟೈಪನ್ನು ಮಾಡಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನು ನೀವು ಅರ್ನಿಂಗ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಲ್ಲ ಇದ್ರೊಳಗೂ ನೀವು ಕ್ಯಾಲ್ಕುಲೇಟನ್ನು ಮಾಡ್ಕೋಬೋದು. ಹೇಗೆ ಅಂತಂದರೆ, ಹೌ ಮಚ್ ಪ್ಯಾರಾಗ್ರಾಫ್ಸ್ ಯು ಕ್ಯಾನ್ ಟೈಪ್ ಇನ್ 1 ಡೇ. ಅಕಸ್ಮಾತ್ 1 ಡೇಲಿ 450 ಪ್ಯಾರಾಗ್ರಾಫ್ಸನ್ನು ನೀವು ಟೈಪ್ ಮಾಡ್ತೀರಾ ಅಂತಂದರೆ 450 ರೂಪೀಸ್ ಅರ್ನ್ ಮಾಡ್ಬೋದು. ವೀಕ್ಲಿ ನೀವು 3150 ರೂಪೀಸ್ ನೀವು ಅರ್ನಿಂಗ್ಸನ್ನ ಮಾಡಬಹುದು. ಆ್ಯಂಡ್ ಮಂತ್ಲಿ ನಿಮ್ಮ ಇನ್ಕಮ್ ಎಷ್ಟಾಗುತ್ತೆ? 13,500 ರೂಪೀಸ್ ನೀವು ಫ್ರೀ ಟೈಮಲ್ಲಿ ನೀವು ವರ್ಕನ್ನು ಮಾಡಿಬಿಟ್ಟು ನೀವು ಅರ್ನಿಂಗ್ಸನ್ನ ಮಾಡ್ಬೋದು. ಅಕಸ್ಮಾತ್ ಇಲ್ಲಿ 450 ಆಗಿಲ್ಲ ನನಗೆ 200 ನಾನು ಮಾಡಬಹುದು, ಗೆಸ್ 200 ಪ್ಯಾರಾಗ್ರಾಫ್ನ ಟೈಪ್ ಮಾಡ್ಬೋದು ಅಂತ ಅನ್ಸಿದ್ರೆ ನಿಮ್ಮ ಡೈಲಿ ಅರ್ನಿಂಗ್ 200 ರೂಪೀಸ್ ಆಗುತ್ತೆ. ವೀಕ್ಲಿ ಅರ್ನಿಂಗ್ಸ್ ನಿಮ್ಮದು 1400, ಮಂತ್ಲಿ ಅರ್ನಿಂಗ್ಸ್ ನಿಮ್ಮದು 6000 ರೂಪೀಸ್. ನೀವು ಫ್ರೀ ಟೈಮಲ್ಲಿ ಕೂತ್ಕೊಂಡು ನೀವು ವರ್ಕನ್ನು ಮಾಡಿ ಅರ್ನಿಂಗ್ಸನ್ನ ಮಾಡ್ಬೋದು. ಆ್ಯಂಡ್ ಈ ಪ್ಲ್ಯಾನನ್ನು ನೀವು ಆ್ಯಕ್ಟಿವೇಟ್, ಇದು ಡೆಮೋ ಪ್ಲ್ಯಾನ್. ಓಕೆ, ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಡೆಮೋ. ಈ ಪ್ಲ್ಯಾನನ್ನು ನೀವೇನಾದರೂ ಅಕಸ್ಮಾತ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ನಿಮಗಿಲ್ಲಿ ನೋಡಿ, ಇಲ್ಲಿ ಡಾಟಾ ಎಂಟ್ರಿ ಟೈಪ್. ಎಸ್, ಡಾಟಾ ಎಂಟ್ರಿ ಇಲ್ಲಿ ಡಾಟಾ ಎಂಟ್ರಿ ವರ್ಕ್
ಅರ್ನ್ 1000 ಫಾರ್ 1000 ಎಂಟ್ರೀಸ್. ಎಸ್, ನೀವು 1001 ಎಂಟ್ರಿಗೆ ನಿಮಗೆ ₹1 ಇಲ್ಲಿ ಅರ್ನಿಂಗ್ಸನ್ನ ಮಾಡಬಹುದು. ಸ್ನಿಪೆಟ್ ಎಂಟ್ರಿ ವರ್ಕ್ ಫ್ರೀ. ಇಲ್ಲಿ ನೋಡ್ಕೊಳ್ಳಿ, ಸ್ನಿಪೆಟ್ ಎಂಟ್ರಿ ಏನಿದೆ, ಈ ವರ್ಕ್ ಏನಿದೆ, ನೀವು ಅಕಸ್ಮಾತ್ ಈ ವರ್ಕಿಗೆ ನೀವು ರೀಚಾರ್ಜ್ ಮಾಡ್ಕೊಂಡ್ರಿ ಅಂತಂದರೆ, ಮೀನ್ಸ್ ಡೆಪಾಸಿಟ್ ಮಾಡಿದ್ರಿ, ಈ ವರ್ಕನ್ನು, ಈ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಈ ಪ್ಲ್ಯಾನ್ ಏನಿದೆ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಈ ವರ್ಕು ಎರಡೂ ಕೂಡ ನೀವೇನು ಮಾಡ್ಬೋದು, ವರ್ಕನ್ನು ಎಟ್ ಎ ಟೈಮ್ ಆಗಿ ನೀವು ವರ್ಕನ್ನು ಮಾಡ್ಬೋದು. ಓಕೆ, ನಾನು ಈ ಪ್ಲ್ಯಾನನ್ನು ನಾನು ರೀಚಾರ್ಜ್ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ, ಈ ಪ್ಲ್ಯಾನ್ ನನಗೆ ನಾನು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋ ಹಾಗಿಲ್ಲ. ಈ ಪ್ಲ್ಯಾನನ್ನು ನೀವು ಆಕ್ಟಿವೇಟ್ ಮಾಡ್ಕೊಂಡ್ರಿ ಅಂತಂದರೆ ಈ ವರ್ಕನ್ನು ಕೂಡ ನೀವು ಫ್ರೀಯಾಗಿ ಮಾಡ್ಬೋದು. ಸ್ನಿಪೆಟ್ ಎಂಟ್ರಿ ವರ್ಕ್ ಈಸ್ ಫ್ರೀ. ಈ ವರ್ಕು ಇದ್ರ ಜೊತೆ ಫ್ರೀ ಸಿಗುತ್ತೆ. ಸೊ ನೀವಿಲ್ಲಿ ಈ ವರ್ಕನ್ನು ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಈ ವರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಮತ್ತೆ ಎಕ್ಸ್ಟ್ರಾ ಪೇಮೆಂಟ್, ವ್ಯಾಲಿಡಿಟಿ ನೋಡಿ 3 months ಇರುತ್ತೆ. ಓಕೆ, ವ್ಯಾಲಿಡಿಟಿ ಎಷ್ಟಿರುತ್ತೆ, 3 months. ನೀವು ಒಂದ್ಸಲಿ ₹683 ನೀವು ಪೇಮೆಂಟನ್ನು ಮಾಡಿ ಈ ಪ್ಲ್ಯಾನನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮಗೆ ಈ ಪ್ಲ್ಯಾನ್ ಎರಡೂ ವರ್ಕ್ ಮಾಡೋದಕ್ಕೆ ನಿಮಗೆ 3 months ನಿಮಗೆ ವ್ಯಾಲಿಡಿಟಿ ಇರುತ್ತೆ. ನೀವು 3 months ವರೆಗೆ ನೀವು ಅನ್ಲಿಮಿಟೆಡ್ ವರ್ಕನ್ನು ಮಾಡ್ಬೋದು, ಅನ್ಲಿಮಿಟೆಡ್ ನೀವು ಅರ್ನಿಂಗ್ಸನ್ನು ಮಾಡಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ಬೇರೆ 2 ಪ್ಲ್ಯಾನ್ಗಳಿದ್ದಾವೆ. ನಾನು ಜಸ್ಟ್ ಅದ್ರ ಬಗ್ಗೆ ನಾನು ಡೆಮೋ ಹೋಗೋದಿಲ್ಲ, ಯಾಕಂತಂದರೆ ವಿಡಿಯೋ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಸೊ ನಾನು ಇದ್ರ ಬಗ್ಗೆ ಇನ್ನೂ ಬೇರೆ ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ 2 ಪ್ಲ್ಯಾನ್ ಡೀಟೇಲ್ಸ್ ನಾನು ಹೋಗೋದಿಲ್ಲ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು ಈ 2 ಪ್ಲ್ಯಾನ್ ಬಗ್ಗೆ ನೀವು ನೋಡ್ಬೋದು. ನಾನು ಜಸ್ಟ್ ಏನು ಮಾಡ್ತೀನಿ, ಇದ್ರದ್ದು ಅಮೌಂಟ್ ಒಂದು ಎಕ್ಸ್ಪ್ಲೈನನ್ನು ಮಾಡ್ತೀನಿ. ಇಲ್ಲಿ ನೋಡಿ, ಫಾರ್ಮ್ ಎಂಟ್ರಿ ವರ್ಕಿಗೆ ನಿಮಗೆ ₹1138 ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೀವೇನು ಮಾಡ್ಬೋದು, ₹1 ನೀವು ಪರ್ ಎಂಟ್ರಿಗೆ ನಿಮಗೆ ಎಷ್ಟು ಸಿಗುತ್ತೆ, ₹1 ಸಿಗುತ್ತೆ. ಸೊ 1000 ಎಂಟ್ರೀಸ್ಗೆ ನೀವು ₹1500 ನೀವೇನು ಮಾಡ್ಬೋದು, ಅರ್ನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಇದ್ರ ಜೊತೆಗೆ ಡಾಟಾ ಎಂಟ್ರಿ ವರ್ಕ್ ಫ್ರೀ, ಸ್ನಿಪೆಟ್ ಎಂಟ್ರಿ ವರ್ಕ್ ಫ್ರೀ. ನೀವು ಈ ವರ್ಕಿಗೆ ನೀವು ಅಕಸ್ಮಾತ್ ಆಕ್ಟಿವಿಟಿನ ಮಾಡ್ಕೊಂಡಿದ್ದೀರಾ ಅಂತಂದರೆ ಇದ್ರ ಜೊತೆಗೆ ನಿಮಗೆ ಡಾಟಾ ಎಂಟ್ರಿ ವರ್ಕ್ ಫ್ರೀ ಸಿಗುತ್ತೆ ಆ್ಯಂಡ್ ಸ್ನಿಪೆಟ್ ಎಂಟ್ರಿ ವರ್ಕ್ ಕೂಡ ನಿಮಗೆ ಫ್ರೀ ಆಗುತ್ತೆ. ಸೊ ಈ ಒಂದು ಈ ಪ್ಲಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ಇವೆರಡೂ ವರ್ಕನ್ನು ಕೂಡ ನೀವು ಆರಾಮಾಗಿ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಪೇಜ್ ಟೈಪಿಂಗ್ ವರ್ಕ್, ಇದಕ್ಕೆ 4000, ಇದ್ರ ವ್ಯಾಲಿಡಿಟಿ 3 months ಇದೆ. ಆ್ಯಂಡ್ ಪೇಜ್ ಟೈಪಿಂಗ್ ವರ್ಕ್ ಏನಿದೆ, ಇದು ₹4550 ಏನಿದೆ, ಇದು ನೋಡಿ ಇಲ್ಲಿ ಗೆಟ್ 100% ರಿಫಂಡ್ ವಿತ್ ಪೇ ಔಟ್. ಇಲ್ಲಿ ನೋಡಿ, ಇಲ್ಲಿ ಆಲ್ ಸ್ಮಾಲರ್ ಪ್ರೀಮಿಯಂ ಪ್ಲ್ಯಾನ್, ಎಲ್ಲ ಏನು ಆಲ್ ಸ್ಮಾಲರ್ ಪ್ರೀಮಿಯಂ ಪ್ಲ್ಯಾನ್ಸ್ ಎಲ್ಲ ಏನಿದೆ ಎಲ್ಲದೂ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದು ಒಂದನ್ನು ನೀವು ರೀಚಾರ್ಜ್ ಮಾಡಿಕೊಂಡ್ರೆ, ಆಕ್ಟಿವೇಟ್ ಮಾಡಿಕೊಂಡ್ರೆ, ಈ ಪ್ಲ್ಯಾನನ್ನು ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ಇನ್ನು ಫಾರ್ಮ್ ಎಂಟ್ರಿ, ಡಾಟಾ ಎಂಟ್ರಿ ಆ್ಯಂಡ್ ಸ್ನಿಪೆಟ್ ಎಂಟ್ರಿ ಮೂರು ಕೂಡ ನೀವು ಆರಾಮಾಗಿ ಫ್ರೀಯಾಗಿ ಮಾಡಬಹುದು. ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದೆ, ಅರ್ನ್ ₹8,000 ಫಾರ್ 1000 pages. 1000 ಪೇಜ್ನ ನೀವು ವರ್ಕ್ ಮಾಡಿದ್ರೆ ನಿಮಗೆ ₹8,000 ನೀವು ಅರ್ನಿಂಗ್ಸನ್ನು ಮಾಡ್ಬೋದು. ಮೀನ್ಸ್ 1 ಪೇಜ್ ನೀವು ವರ್ಕ್ ಮಾಡೋದಕ್ಕೆ ನಿಮಗೆ ₹8 ಪೇಮೆಂಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಈ ಒಂದು ಪ್ಲ್ಯಾನ್ ನೀವು ಆಕ್ಟಿವೇಟ್ ಮಾಡ್ಕೊಂಡು ಈ 3 ಪ್ಲ್ಯಾನ್ ಕೂಡ ನೀವು ಆರಾಮಾಗಿ ಫ್ರೀಯಾಗಿ ಈಸಿ ನೀವು ವರ್ಕನ್ನು ಮಾಡ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆ್ಯಂಡ್ ಇದ್ರ ವ್ಯಾಲಿಡಿಟಿ ಕೂಡ ಎಷ್ಟಿದೆ, ಇಲ್ಲಿ 3 months ವ್ಯಾಲಿಡಿಟಿ ಇದೆ. ಆ್ಯಂಡ್ ಇದ್ರ ಈ ಒಂದು ಪೇಜಿನ ನಾನು ತೋರಿಸ್ಬಿಡ್ತೀನಿ. ಪೇಜಿಂದ ಏನು ಅಂತಂದರೆ, ಪೇಜ್ ಟೈಪಿಂಗ್ ಜಾಬ್ ಏನಿದೆ ಇದು ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಷ್ಟಿರುತ್ತೆ ಪೇಜು ಅಂತಂದರೆ, ನೋಡಿ ಇಲ್ಲಿ ಇಷ್ಟು ಪೇಜ್ ಇರುತ್ತೆ. ಈ ಪೇಜನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಟೈಪನ್ನು ಮಾಡಬೇಕಾಗತ್ತೆ. ಟೈಪ್ ಮಾಡಿಬಿಟ್ಟು ಸೇವನ್ನ ಮಾಡಬೇಕಾಗತ್ತೆ. ಇಲ್ಲಿ ಸೇವ್ ಬಟನ್ ವಿಲ್ ನಾಟ್ ವರ್ಕ್ ಇನ್ ಡೆಮೋ. ಓಕೆ, ಇದು ಡೆಮೋ ಶೀಟ್ ಆಗಿರೋದ್ರಿಂದ ಈ ಡೆಮೋ ಶೀಟಲ್ಲಿ ಸೇವ್ ಆಗಲ್ಲ. ಇಷ್ಟನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ₹8 ನೀವು ಅರ್ನಿಂಗ್ಸ್ನ ಮಾಡ್ಬೋದು. 80 pages ನೀವು ಅಕಸ್ಮಾತ್ ಏನಾದರೂ ಡೈಲಿ ವರ್ಕನ್ನು ಮಾಡ್ತಿರುತ್ತೆ, ಡೈಲಿ ನಿಮ್ದು ಅರ್ನಿಂಗ್ಸ್ ಎಷ್ಟಾಗುತ್ತೆ, ₹640 ನಿಮ್ಮ ಅರ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ವೀಕ್ಲಿ ಅರ್ನಿಂಗ್ಸು ₹4480, ಮಂತ್ಲಿ ನಿಮ್ಮ ಅರ್ನಿಂಗ್ಸು ₹19,200 ನಿಮಗೆ ಈ ಒಂದು ವರ್ಕಿಗೆ ನಿಮಗೆ ಪೇಮೆಂಟ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಏನು ನೀವೀಗ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಕನ್ವೀನಿಯೆಂಟ್ ನೀವೇನು ಮಾಡ್ಬೋದು, ಆಕ್ಟಿವೇಶನನ್ನು ಮಾಡ್ಕೊಳ್ಳಿ. ಕ್ಯಾಪ್ಚರ್ ಎಂಟ್ರಿ ಆಗಿರ್ಬೋದು, ಸ್ನಿಪೆಟ್ ಎಂಟ್ರಿ ಆಗಿರ್ಬೋದು, ಇದನ್ನು ನೀವು ಆಕ್ಟಿವೇಶನನ್ನು ಮಾಡ್ಕೊಳ್ಳಿ. ಇಲ್ಲಿ ರೀಸೆಂಟ್ ಪೇಮೆಂಟ್ಸ್ ನೀವು ಇಲ್ಲಿ ಬಂದ್ರಿ ಅಂತಂದರೆ ನಿಮಗೆ ಇಲ್ಲಿ ರೀಸೆಂಟ್ ಪೇಮೆಂಟ್ಸ್ಗಳು ಸಿಗುತ್ತೆ. ಓಕೆ, ರೀಸೆಂಟ್ ಯಾರ್ಯಾರು ಪೇಮೆಂಟನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ನೇಮ್ ಇದೆ, ಇಲ್ಲಿ ಯಾವ ವರ್ಕಿಂದ ಪೇಮೆಂಟನ್ನು ಮಾಡಿದ್ದಾರೆ, ₹1000 ಅರ್ನಿಂಗ್ಸನ್ನು ಮಾಡಿದ್ದಾರೆ, ನೆಟ್ ಬ್ಯಾಂಕಿಂಗ್ ಅಥವಾ NEFTಯಿಂದ ಮಾಡಿದ್ದಾರೆ. 10 ಏನು ರೀಸೆಂಟ್ ನಿಮ್ಮ ಪೇಮೆಂಟ್ಸ್ ಏನಿದೆ, ಈ ವೆಬ್ಸೈಟಿನ ಪೇಮೆಂಟ್ಸ್ ಏನಿದೆ ಅದನ್ನು ನೀವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು. ಓಕೆ, ಟಾಪ್ 10 ರೀಸೆಂಟ್ ಪೇಮೆಂಟ್ಸ್ನ ನೀವು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನೋಡಿ 4ನೇ ತಾರೀಕು ಜುಲೈಗೆ 4th ಜುಲೈಗೆ ಇಲ್ಲಿ ಪೇಮೆಂಟ್ ಆಗಿದೆ. ಓಕೆ, ಎಸ್, ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಗೆಟ್ ಪೇಮೆಂಟ್, ಪೂರ್ತಿ ನಿಮ್ಮ ಪೇಮೆಂಟಲ್ಲಿ ಅದರದ್ದೇ ಆದಂಥ ಆ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಿನಿಮಮ್ ನೀವು ಅಷ್ಟು ಅರ್ನಿಂಗ್ಸ್ ಆದಮೇಲೆ ನಿಮ್ಮ ಬ್ಯಾಲೆನ್ಸ್ನ ನೀವೇನು ಮಾಡ್ಬೋದು, ನೀವು ಇಲ್ಲಿ ಪೇಮೆಂಟನ್ನು ತೊಗೋಬೋದು. ಇಲ್ಲಿ ಗೆಟ್ ಪೇಮೆಂಟಿಗೆ ಬಂದ್ವಿ ಅಂತಂದರೆ ನೀವು ಇಲ್ಲಿ ರಿಕ್ವೆಸ್ಟೆಡ್ ಡೇಟ್, ಅಮೌಂಟು, ಅಕೌಂಟ್ ನಂಬರು, ಓಕೆ, IFSC ಕೋಡು, ಮೋಡು, ಸ್ಟೇಟಸ್, ಅದನ್ನೆಲ್ಲ ನೀವು ಇಲ್ಲಿ ನಿಮ್ಮ ಬ್ಯಾಲೆನ್ಸ್ನ ನೀವೇನು ಮಾಡಿ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ನೀವು ಟ್ರಾನ್ಸ್ಫರನ್ನು ಮಾಡಿಸ್ಕೋಬಹುದು. ಓಕೆ, ಎಸ್.
ಇದಿಷ್ಟು ಗೈಸ್ ನಿಮ್ಮ ಒಂದು ಏನು ಆನ್ಲೈನ್ ವರ್ಕ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮಗೆ ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಬೇಕಾಗಿದೆ, ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಈ ಕೋವಿಡ್ ರೀಸನಿಂದ ನಮಗೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಆ್ಯಂಡ್ ನಮಗೆ ನಮ್ಮ ಡೇ ಟು ಡೇ ಲೈಫು ಲೀಡ್ ಮಾಡೋದು ಬಹಳ ಕಷ್ಟ ಆಗಿದೆ ಅಂತ ಯಾರ್ಯಾರು ನೀವು ಅನ್ಕೊತಾ ಇದ್ದೀರಿ, ನಿಮಗೆ ಏನಾದರೂ ಒಂದು ಈಗ ತುಂಬ ಆ್ಯಡ್ಸ್ಗಳು ಬರುತ್ತೆ, ತುಂಬ ವರ್ಕ್ ಬಗ್ಗೆ ಮೇಲ್ಸ್ಗಳು ಬರುತ್ತೆ, ಹೌದಾ, ಅದನ್ನು ಯಾವುದನ್ನು ನಾವು ಜೆನ್ಯೂನ್ ಇದೆ ಅಂತ ಹೇಳ್ಬಿಟ್ಟು ನಂಬೋದಕ್ಕೆ ಆಗಲ್ಲ. ಆ್ಯಂಡ್ ಯಾರು ಕೂಡ ಅದರಲ್ಲಿರುವಂಥ ಹಿಡನ್ ಚಾರ್ಜಸ್ ಆಗಿರ್ಬೋದು ಅದ್ರ ಬಗ್ಗೆ ಯಾರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋರು ಇರಲ್ಲ. ಆ್ಯಂಡ್ ತುಂಬ ಫೇಕ್ ವೆಬ್ಸೈಟ್ಸ್ಗಳು ತುಂಬ ಇದ್ದಾವೆ, ಹೌದಾ. ಸೊ ಈ ಒಂದು ವೆಬ್ಸೈಟ್ ಏನಿದೆ ಇದು ಗೌರ್ಮೆಂಟ್ ಒಂದು ಸ್ಕೀಮ್, ಇದು ಏನು ಡಿಜಿಟಲ್ ಒನ್ ಇಂಡಿಯಾ ಏನಿದೆ ಈ ಕಾನ್ಸೆಪ್ಟು, ಇದು ಎಲ್ಲರಿಗೂ ಯೂಸ್ ಆಗುತ್ತೆ, ಜೆನ್ಯೂನ್ ವೆಬ್ಸೈಟು. ಆ್ಯಂಡ್ ಈ ಒಂದು ವಿಡಿಯೋ ಏನಿದೆ ಇದು ಯಾರಿಗೆ ನೀಡಿದೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ನಿಮ್ಮ ಕೊಲೀಗ್ಸಿಗೆ, ಅಥವಾ ನಿಮ್ಮ ಕಾಲೇಜ್ ಮೇಟ್ಸ್ಗೆ, ಯಾರಿಗಾದರೂ ಆಗಿರ್ಬೋದು. ಈ ವಿಡಿಯೋನ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಮ ದೃಷ್ಟಿಯಿಂದ ಅನಿಸುತ್ತೋ ಅವ್ರಿಗೆ ದಯವಿಟ್ಟು ಆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.